ಈ ದಿನದ ನನ್ನ ಖುತ್ಬಾದ ವಿಷಯ ದೇವನ ನಾಮೋತ್ತುಂಗತೆ ಅಥವಾ ತಕ್ಬೀರ್ ಮತ್ತು ಸಂಪನ್ಮೂಲಗಳ ಸದುಪಯೋಗ ಅಥವಾ ತಸ್ಖೀರ್. ಇದುವೇ ಈದುಲ್ ಅಜ್ಹಾ ಹಬ್ಬದ ಸಂದೇಶ. ಮೊಟ್ಟ ಮೊದಲನೇದಾಗಿ ನಾವು ಅಲ್ಹಮ್ದುಲಿಲ್ಲಾ ನಿನ್ನೆಯಷ್ಟೇ ಈದುಲ್ ಅಜ್ಹಾವನ್ನು ಆಚರಿಸಿದ್ದೇವೆ. ಇಸ್ಲಾಮಿನಲ್ಲಿ ಎರಡು ಹಬ್ಬಗಳಿವೆ, ಒಂದು ಈದುಲ್ ಫಿತರ್ ಮತ್ತು ಈದುಲ್ ಅಜ್ಹಾ. ಈ ಎರಡು ಹಬ್ಬಗಳನ್ನು ನಾವು ನೋಡುವುದಾದರೆ, ಒಂದು ದೀರ್ಘಕಾಲದ ಸತ್ಕರ್ಮಗಳ ಸದಾವಕಾಶ ಕಲ್ಪಿಸಲಾಗುತ್ತದೆ, ವ್ಯಕ್ತಿತ್ವವನ್ನು ಬದಲಾಯಿಸುವಂತಹ ಒಂದು ಪ್ರಮುಖ ಅವಕಾಶವನ್ನು ಕಲ್ಪಿಸಲಾಗುತ್ತದೆ ಮತ್ತು ಅದರ ಅಂತ್ಯದಲ್ಲಿ ಈದ್ ಅಥವಾ ಹಬ್ಬವನ್ನು ಆಚರಿಸಲು ಹೇಳಲಾಗುತ್ತದೆ. ಉದಾಹರಣೆಗೆ ಈದುಲ್ ಫಿತರ್ ಒಂದು ತಿಂಗಳ ಕಡ್ಡಾಯ ಉಪವಾಸಾಚರಣೆ, ದಾನ ಧರ್ಮಗಳು, ಸತ್ಕರ್ಮಗಳ ವೃದ್ಧಿ, ದುಷ್ಕೃತ್ಯಗಳಿಂದ ದೂರವಿರುವಿಕೆ, ಇದೆಲ್ಲದರ ಸಮಾಪ್ತಿಯಲ್ಲಿ ಈದುಲ್ ಫಿತರ್ ಹಬ್ಬ ಆಚರಿಸಲು ಹೇಳಲಾಗುತ್ತದೆ. ಅದೇ ರೀತಿಯಲ್ಲಿ ಜುಲ್ಹಜ್ 10ರಂದು ಬರುವಂತಹ ಹಬ್ಬ, ಜುಲ್ಹಜ್ನ 10 ದಿನಗಳು ಇಡೀ ವರ್ಷದ ಅತ್ಯುತ್ತಮವಾದ 10 ದಿನಗಳು ಎಂದು ಹೇಳಲಾಗಿದೆ. ಅದರಲ್ಲಿ ನಾವು ಆಚರಿಸುವಂತಹ ಐಚ್ಛಿಕ ಉಪವಾಸಗಳು, ದಾನ ಧರ್ಮಗಳು, ಸತ್ಕಾರ್ಯಗಳು, ಒಳಿತುಗಳು, ಈ ಎಲ್ಲದರ ಸಮಾಪ್ತಿಯಲ್ಲಿ ಜುಲ್ಹಜ್ 10ನೇ ತಾರೀಕಿನಂದು ಈದುಲ್ ಅಜ್ಹಾ ಹಬ್ಬವನ್ನು ಆಚರಿಸಲಾಗುತ್ತದೆ ಮತ್ತು ಅದು ಹಜ್ನೊಂದಿಗೆ ಸೇರಿಕೊಳ್ಳುತ್ತದೆ. ಜುಲ್ಹಜ್ 8ರಂದು ಯೌಮುತ್ ತರ್ವಿಯ, ಜುಲ್ಹಜ್ 9ರಂದು ಯೌಮುಲ್ ಅರಫಾತ್ ಮತ್ತು ಜುಲ್ಹಜ್ 10ರಂದು ಯೌಮುನ್ ನಹರ್ ಮತ್ತು ಅಂದೇ ಈದುಲ್ ಅಜ್ಹಾ ಹಬ್ಬವನ್ನು ಇಡೀ ಜಗತ್ತಿನ ಜನರು ಆಚರಿಸುತ್ತಾರೆ. ನಾವು ಕೂಡ ಆಚರಿಸಿದ್ದೇವೆ. ಆದ್ದರಿಂದ ಇದು ತಮ್ಮೆಲ್ಲರ ಈ ಆಚರಣೆಗಳು, ಇದನ್ನು ಅಲ್ಲಾಹನು ಸ್ವೀಕಾರ ಮಾಡಲಿ. ತಕಬ್ಬಲಲ್ಲಾಹು ತಾಅತುಕುಂ ವ ಅಸಾಕುಂ ಮಿನ್ ಅವಾದ. ಈ ಎರಡು ಹಬ್ಬಗಳಲ್ಲಿ ಎರಡು ಪ್ರಮುಖ ವಿಷಯಗಳನ್ನು ಪ್ರಸ್ತಾವಿಸಲಾಗಿದೆ. ಒಂದನೇದಾಗಿ ಎರಡೂ ಹಬ್ಬಗಳಲ್ಲಿ ಪ್ರಸ್ತಾವಿಸಲಾಗಿರುವಂತಹ ಒಂದು ಸಮಾನವಾದ ಅಂಶ ಅಂತ ಹೇಳಿದರೆ ತಕ್ಬೀರ್. ಕದಾಲಿಕ ಸಖರಹ ಲಕುಂ ವಲಿತುಕಬ್ಬಿರುಲ್ಲಾಹ ಅಲಾ ಮಾ ಹದಾಕುಂ. ಎರಡೂ ಹಬ್ಬಗಳಲ್ಲಿ ಒಂದು ವಿಷಯವನ್ನು ಹೇಳಲಾಗಿದೆ. ಅದೇನಂತ ಹೇಳಿದರೆ ವಲಿತುಕಬ್ಬಿರುಲ್ಲಾಹ ಅಲಾ ಮಾ ಹದಾಕುಂ. ನೀವು ಅಲ್ಲಾಹನ ತಕ್ಬೀರ್ ಮಾಡಿರಿ. ತಕ್ಬೀರ್ ಅಂತ ಹೇಳಿದರೆ ನಾಮೋತ್ತುಂಗ ಮಾಡಿರಿ ಮತ್ತು ಅಲ್ಲಾಹನು ನಿಮಗೆ ಮಾರ್ಗದರ್ಶನ ಮಾಡಿದ್ದಕ್ಕಾಗಿ ನೀವು ಅವನ ಹೆಸರನ್ನು ಅವನ ಹೆಸರಿನ ಪ್ರಕೀರ್ತನೆ ಮಾಡಿರಿ ಎಂದು ಹೇಳಲಾಗಿದೆ. ಈ ಹಬ್ಬದಲ್ಲಿ ಮತ್ತೊಂದು ವಿಷಯವನ್ನು ಪ್ರಸ್ತಾವಿಸಲಾಗಿದೆ. ಅದೇನಂತ ಹೇಳಿದರೆ ಕದಾಲಿಕ ಸಖರಹ ಲಕುಂ. ಅಲ್ಲಾಹನು ನಿಮಗಿದು ಜಾನುವಾರುಗಳನ್ನು ನಿಮ್ಮ ನಿಯಂತ್ರಣಕ್ಕೆ ಕೊಟ್ಟಿದ್ದಾನೆ. ವಲಿತುಕಬ್ಬಿರುಲ್ಲಾಹ ಅಲಾ ಮಾ ಹದಾಕುಂ. ಹೀಗೆ ಜಾನುವಾರುಗಳನ್ನು ನಿಮ್ಮ ನಿಯಂತ್ರಣಕ್ಕೆ ಕೊಟ್ಟು ಅದನ್ನು ಮನುಷ್ಯರಿಗೆ ಉಪಕಾರ ಮಾಡಲಿಕ್ಕಾಗಿ ಉಪಯೋಗಿಸಲು ಒಂದು ಅವಕಾಶವನ್ನು ಕಲ್ಪಿಸಿದ್ದಾನೆ. ಇಂತಹ ಮಾರ್ಗದರ್ಶನ ಕೊಟ್ಟಿದ್ದಕ್ಕಾಗಿ ನೀವು ಅಲ್ಲಾಹನ ಪ್ರಕೀರ್ತನೆ ಮಾಡಿರಿ. ಆದ್ದರಿಂದ ಇಲ್ಲಿ ಎರಡು ವಿಷಯಗಳಿವೆ. ಒಂದು ತಕ್ಬೀರ್, ಅಲ್ಲಾಹನ ನಾಮೋತ್ತುಂಗತೆ. ಎರಡನೇದು ಸಖರಹ ಎಂಬ ಪದ, ಅದು ಕ್ರಿಯಾಪದ. ಅದನ್ನು ನಾಮಪದ ಆಗಿ ಮಾಡುವುದಾದರೆ ತಸ್ಖೀರ್ ಎಂದಾಗುತ್ತದೆ. ತಸ್ಖೀರ್ ಅಂತ ಹೇಳಿದರೆ ಸಂಪನ್ಮೂಲಗಳ ಸದುಪಯೋಗ. ಆದ್ದರಿಂದ ಒಂದು ತಕ್ಬೀರ್ ಆಗಿದೆ, ಮತ್ತೊಂದು ತಸ್ಖೀರ್, ಸಂಪನ್ಮೂಲಗಳ ಸದುಪಯೋಗ. ಈ ಎರಡು ಪ್ರಮುಖ ವಿಷಯಗಳನ್ನು ನಾವು ಈದ್ನ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಒಂದು ಅಲ್ಲಾಹನ ನಾಮೋತ್ತುಂಗತೆ, ಎರಡನೇದು ಸಂಪನ್ಮೂಲಗಳ ಸದುಪಯೋಗ. ಆದ್ದರಿಂದ ನಾವು ಎರಡೂ ಹಬ್ಬಗಳಲ್ಲಿ ಸಂಪನ್ಮೂಲಗಳನ್ನು ಹೇಗೆ ಸದುಪಯೋಗಿಸಬೇಕು ಎಂಬುದನ್ನು ಅಲ್ಲಾಹನು ಕಲ್ಪಿಸಿದ್ದಾನೆ. ಇಸ್ಲಾಮಿನ ಬೋಧನೆಗಳನ್ನು ನೋಡುವುದಾದರೆ ಅದು ಅತ್ಯಂತ ಸರಳ, ಸುಂದರ ಮತ್ತು ಅತ್ಯಂತ ಪ್ರಾಯೋಗಿಕವಾದಂತಹ ಬೋಧನೆಗಳಾಗಿವೆ. ಒಬ್ಬ ಸಾಮಾನ್ಯ ಮನುಷ್ಯ ಅದನ್ನು ಅರ್ಥ ಮಾಡಿಕೊಳ್ಳಬಹುದು, ಅದನ್ನು ತನ್ನ ಜೀವನದಲ್ಲಿ ಮೈಗೂಡಿಸಿಕೊಳ್ಳಬಹುದು, ಅದನ್ನು ಕಾರ್ಯರಂಗಕ್ಕೆ ಇಳಿಸಬಹುದು, ಅದರ ಪ್ರಯೋಗವನ್ನು ಮಾಡಬಹುದು. ಮತ್ತು ಒಬ್ಬ ಬಹಳ ವಿದ್ವಾಂಸ
ಅತ್ಯಂತ ಉನ್ನತವಾಗಿ ಆಲೋಚನೆ ಮಾಡುವ ವ್ಯಕ್ತಿ ಎಂದಾದರೆ ಅವನು ಅದರ ಔನ್ನತ್ಯದೊಂದಿಗೆ, ಅದರ ಉನ್ನತವಾದ ವಿಚಾರಗಳೊಂದಿಗೆ ಅದನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಅದನ್ನು ಕಾರ್ಯರಂಗಕ್ಕೆ ಇಳಿಸಬಹುದು. ಉದಾಹರಣೆಗೆ ಸಣ್ಣ ಸಣ್ಣ 2 ಬೋಧನೆಗಳು ಈದ್ ಉಲ್ ಫಿತರ್ ಮತ್ತು ಈದ್ ಉಲ್ ಅಜ್ಹಾದ ಹಬ್ಬದಲ್ಲಿದೆ. ಈದ್ ಉಲ್ ಫಿತರ್ನಂದು ಹೇಳಲಾಗಿದೆ, ಕಡ್ಡಾಯವಾಗಿ ನೀವು ಫಿತ್ರ್ ದಾನ ಕೊಡಬೇಕು. ಅದು ಯಾವಾಗ ಕೊಡಬೇಕು? ಮಸೀದಿಗೆ ಹೊರಡುವುದಕ್ಕಿಂತ ಮೊದಲು, ನಮಾಜ್ಗಿಂತ ಮೊದಲು. ಯಾರು ಕೊಡಬೇಕು? ಪ್ರತಿಯೊಬ್ಬನೂ ಕೊಡಬೇಕು. ಯಾರಿಗೆ ಆ ದಿನದ ಖರ್ಚಿಗೆ ಇದೆಯೋ ಅವರೆಲ್ಲರೂ ಕೂಡ ಈದುಲ್ ಅಥವಾ ಜಕಾತುಲ್ ಫಿತರ್ ಅದನ್ನು ಕೊಡಬೇಕು. ಹಾಗೆ ಕೊಡುವಾಗ ನಮ್ಮ ಭಾರತ ದೇಶದಲ್ಲಿ ಹಲವು ಸಾವಿರ ಕೋಟಿ ರೂಪಾಯಿಗಳ ಹಣ ಬಡವರ ಕೈ ಸೇರುತ್ತದೆ ಮತ್ತು ಆರ್ಥಿಕತೆಯಲ್ಲಿ ಒಂದು ಸಂಚಲನೆ ಮೂಡಿಸುತ್ತದೆ. ಬಡವರ ಮನೆಯಲ್ಲಿ ಹರ್ಷ ಮೂಡಿಸುತ್ತದೆ. ಬಡವರ ಮಕ್ಕಳಿಗೆ ಅತ್ಯುತ್ತಮವಾದ ಆಹಾರದ, ಸಂತೋಷದ ಅವಕಾಶಗಳು ಸಿಗುತ್ತವೆ. ಸಾಮಾನ್ಯ ವಿಷಯವಲ್ಲ. ಇಡೀ ವಿಶ್ವದಲ್ಲಿ ಮುಸ್ಲಿಮರು ಪ್ರತಿ 5 ಜನರಲ್ಲಿ ಅಥವಾ ಪ್ರತಿ 4 ಜನರಲ್ಲಿ ಒಬ್ಬರು ಮುಸ್ಲಿಮರಿದ್ದಾರೆ. ಅದರಲ್ಲಿ ಇಡೀ ವಿಶ್ವದಲ್ಲಿ ಆರ್ಥಿಕತೆಯಲ್ಲಿ ಅದು ಒಂದು ಸಂಚಲನವನ್ನು ಮೂಡಿಸುತ್ತದೆ. ಜಕಾತುಲ್ ಫಿತ್ರ್ ಎಂಬುದು ಸಾಮಾನ್ಯ ವಿಷಯವಲ್ಲ. ಹಲವು ಸಾವಿರ ಕೋಟಿ ಡಾಲರುಗಳು ಆರ್ಥಿಕತೆಗೆ ಮತ್ತು ಮಾರುಕಟ್ಟೆಗೆ ಬರುತ್ತದೆ ಮತ್ತು ಸಂಚಲನ ಮೂಡಿಸುತ್ತದೆ. ಎಷ್ಟೋ ಆರ್ಥಿಕತೆಗೆ ಉಪಕಾರವಾಗುತ್ತದೆ. ಬಡವರಲ್ಲಿ ಒಂದು ರೀತಿಯ ಹರ್ಷ ಮೂಡಿಸುತ್ತದೆ. ಅದೇ ರೀತಿಯಲ್ಲಿ ನೀವು ಈದ್ ಉಲ್ ಅಜ್ಹಾದ ಹಬ್ಬದ ಸಂದರ್ಭದಲ್ಲಿ ಯಾರಿಗೆಲ್ಲ ಸಾಧ್ಯ ಇದೆಯೋ ಅವರನ್ನು ಆಡನ್ನು ಬಲಿ ಕೊಡಬಹುದು ಅಥವಾ ದೊಡ್ಡ ಪ್ರಾಣಿಗಳನ್ನು ಬಲಿ ಕೊಡಬಹುದು. ಒಂಟೆಯಾಗಿರಬಹುದು, ಇತರ ಜಾನುವಾರುಗಳಾಗಿರಬಹುದು. ಹಾಗೆ ಕೊಡುವಾಗಲೂ ಕೂಡ ಹಲವು ಸಾವಿರ ಕೋಟಿ ರೂಪಾಯಿಗಳ ವ್ಯಯವಾಗುತ್ತದೆ. ಮತ್ತು ಭಾರತದಲ್ಲಿ ವಿಶೇಷವಾಗಿ ನೋಡುವುದಾದರೆ ಭಾರತದ ಆರ್ಥಿಕತೆಯ ಬೆನ್ನೆಲುಬು ಯಾರು ಎಂದರೆ ರೈತರು. ರೈತಾಪಿ ಜನರು ಮುಖ್ಯವಾಗಿ ಜಾನುವಾರುಗಳನ್ನು ಸಾಕುವವರು. ಹೈನುಗಾರಿಕೆ ಇತ್ಯಾದಿಗಳಲ್ಲಿ ಹೆಚ್ಚು ಭಾಗವಹಿಸುವಂತಹ ಜನರು ಅಂತ ಹೇಳಿದರೆ ಭಾರತದ ರೈತರು. ಆ ರೈತಾಪಿ ಜನರಿಗೆ ಇದರಿಂದ ಆಗುವಂತಹ ಪ್ರಯೋಜನ ಅಷ್ಟಿಷ್ಟಲ್ಲ. ಉದಾಹರಣೆಗೆ ಇತ್ತೀಚಿನ ಉದಾಹರಣೆಯನ್ನು ನೋಡಬೇಕಾದರೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಹೊಸ ಸರ್ಕಾರ ಬಂತು. ಆ ಸರ್ಕಾರ ಬರುವಾಗ ಅವರ ನೀತಿ ಏನು ಅಂತ ಹೇಳಿದರೆ ಮುಸ್ಲಿಂ ವಿರೋಧ. ಎಲ್ಲ ವಿಷಯಗಳಲ್ಲೂ ಕೂಡ ಮುಸ್ಲಿಮರನ್ನು ವಿರೋಧಿಸಬೇಕು. ಆ ಮೂಲಕ ಮುಸ್ಲಿಮರು ನಮಗೆ ಓಟು ಕೊಟ್ಟಿಲ್ಲ, ಆದ್ದರಿಂದ ನಾವು ಅದನ್ನು ಸೇಡು ತೀರಿಸಿಕೊಳ್ಳುತ್ತೇವೆ ಮತ್ತು ಯಾರು ಓಟು ಕೊಟ್ಟಿದ್ದಾರೋ ಅವರಿಗೆ ಒಂದು ರೀತಿಯ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇಂತಹ ಒಂದು ವಿಭಾವನೆಯನ್ನು ಅವರು ಹರಡಲಿಕ್ಕೆ ಪ್ರಯತ್ನ ಮಾಡಿದರು. ಜಾನುವಾರಿನ ಮಾರುಕಟ್ಟೆಯಲ್ಲಿ ಅಲ್ಲಿ ಜಾನುವಾರು ಕೊಳ್ಳುವವರು ಯಾರೂ ಇರಲಿಲ್ಲ. ಮುಸ್ಲಿಮರು ತೀರ್ಮಾನ ಮಾಡಿದರು, ಈ ಬಾರಿ ಯಾರೂ ಕೂಡ ದೊಡ್ಡ ಜಾನುವಾರನ್ನು ಕೊಂಡುಕೊಳ್ಳುವುದಿಲ್ಲ. ಇದು ದೊಡ್ಡ ಸಮಸ್ಯೆ ಆಯಿತು. ದೊಡ್ಡ ಪ್ರತಿಭಟನೆ ನಡೆಯಿತು. ಕೊನೆಗೆ ಯಾರು ಈ ಈದ್ ಉಲ್ ಅಜ್ಹಾದಂದು ದೊಡ್ಡ ಜಾನುವಾರುಗಳನ್ನು ಬಲಿ ಕೊಡಬಾರದು ಎಂಬ ಕಾನೂನನ್ನು ಮಾಡಿದರೋ ಅವರೇ ಅದರಲ್ಲಿ ತಿದ್ದುಪಡಿ ಮಾಡಿದರು. ಮತ್ತು ಬಲಿ ಕೊಡಬಹುದು, ಆದರೆ ಆ ರಕ್ತ ರಸ್ತೆಗೆ ಹೋಗಬಾರದು, ಮಾಲಿನ್ಯ ರಸ್ತೆಗೆ ಹೋಗಬಾರದು, ಇಂತಹ ಕಾನೂನುಗಳನ್ನು ತಂದು ಜಾನುವಾರು ಬಲಿಗೆ ಪರವಾದಂತಹ ಒಂದು ಕಾನೂನನ್ನು ಮಾಡಿದರು. ಯಾಕೆ ಮಾಡಿದರು? ರೈತರ ಒತ್ತಡ, ಜನರ ಒತ್ತಡ. ಆ ಒತ್ತಡಕ್ಕೆ ಅವರು ಮಣಿಯಬೇಕಾಯಿತು. ದೂರ ಹೋಗಬೇಕಾಗಿಲ್ಲ. ನಮ್ಮ ಹಾಸನದಲ್ಲಿ, ಹತ್ತಿರದ ಹಾಸನದಲ್ಲಿ ಜಾನುವಾರು ಮಾರುಕಟ್ಟೆಯಲ್ಲಿ ಈ ಬಾರಿ ಜಾನುವಾರು ಕೊಂಡುಕೊಳ್ಳುವವರು ಇರಲಿಲ್ಲ. ಯಾಕೆಂತ ಹೇಳಿದರೆ ಅಲ್ಲಿನ ಮುಸ್ಲಿಮರು ತೀರ್ಮಾನ ಮಾಡಿದರು, ಯಾರೂ ಜಾನುವಾರುಗಳನ್ನು ಕೊಂಡುಕೊಳ್ಳಬಾರದು. ಯಾಕೆಂದರೆ ಸುಮ್ಮನೆ ಗೋಹತ್ಯೆಯ ಒಂದು ಆಪಾದನೆಯನ್ನು ಮುಸ್ಲಿಮರ ಮೇಲೆ ಹೊರಿಸಲಾಗುತ್ತದೆ. ನಿಜವಾಗಿ ಭಾರತದಲ್ಲಿ 68% ಜನರು, ಮಾಂಸಾಹಾರಿಗಳ ಪೈಕಿ 68% ಮಂದಿ ಎಲ್ಲ ರೀತಿಯ ಜಾನುವಾರುಗಳ ಆಹಾರವನ್ನು ಸೇವಿಸುತ್ತಾರೆ. ಅದರಲ್ಲಿ ಬೀಫ್ ಕೂಡ ಸೇರಿದೆ. ಆದ್ದರಿಂದ ಕೇವಲ ಮುಸ್ಲಿಮರು ಮಾತ್ರ ತಿನ್ನುವುದಲ್ಲ. ಮುಸ್ಲಿಮರ ಶೇಕಡ ಎಷ್ಟಿದೆ? 20ರಿಂದ 25 ಇರಬಹುದು. ಅದರಲ್ಲಿಯೂ ಕೂಡ ಎಲ್ಲರೂ ಬೀಫ್ ಸೇವಿಸಬೇಕಾಗಿಲ್ಲ. ಆದ್ದರಿಂದ ಈ ಆಪಾದನೆಯನ್ನು ಮುಸ್ಲಿಮರ ಮೇಲೆ ಹೊರಿಸಬೇಕಾಗಿಲ್ಲ. ಹೀಗೆ ಆದಾಗ ಹಾಸನದಲ್ಲಿಯೂ ಕೂಡ ರೈತರು ಚಳವಳಿ ಮಾಡಿದರು, ಅದರ ವಿರುದ್ಧ ಮಾತನಾಡಿದರು. ಯಾಕೆಂತ ಹೇಳಿದರೆ ಈ ಜಾನುವಾರುಗಳಿಂದಲೂ ಕೂಡ ಹಲವು ಸಾವಿರ ಕೋಟಿ ರೂಪಾಯಿಗಳ ವ್ಯಯವಾಗುತ್ತದೆ, ಆರ್ಥಿಕತೆಯಲ್ಲಿ ಸಂಚಲನ ಮೂಡಿಸುತ್ತದೆ. ಇಂದು ಮಾಂಸಕ್ಕೆ ಎಷ್ಟಿದೆ ಕೆಜಿಗೆ? ಎಷ್ಟೋ ಮಂದಿ ಬಡವರ ಆದಾಯ 1 ಕೆಜಿ ಮಾಂಸಕ್ಕೆ ಅವರು ಕೊಡುವಂತಹ ಹಣ ಅದು ಹಲವು ದಿನಗಳ ಆದಾಯವಾಗಿದೆ. ಹಲವು ಬಡವರ ಪಾಲಿಗೆ ಅವರಿಗೆ ಮಾಂಸ ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಅಂತಹ ಬಡವರಿಗೆ ಹಬ್ಬದಂದು ಒಂದಲ್ಲ ಹಲವು ದಿನಗಳವರೆಗೆ ಅವರು ಮತ್ತು ಅವರ ಮಕ್ಕಳು
ಮಾಂಸ ಸೇವಿಸುವಂತಹ ಒಂದು ಅವಕಾಶ ಸಿಗುತ್ತದೆ. ಪೌಷ್ಟಿಕತೆಗೆ ಮಕ್ಕಳಿಗೆ ಮಾಂಸ ಬಹಳ ಮುಖ್ಯ. ಆದ್ದರಿಂದ ಅಂತಹ ಒಂದು ಅವಕಾಶ ಕಲ್ಪಿಸಿದಂತಾಗುತ್ತದೆ. ಹೀಗೆ ಈ ಪ್ರಾಣಿ ಬಲಿಯ ಮೂಲಕ ಸಂಪನ್ಮೂಲಗಳ ಸದುಪಯೋಗ ಆಗುತ್ತದೆ. ಇದು ಮನುಷ್ಯರಿಗೆ ಅತ್ಯಂತ ಪ್ರಯೋಜನದಾಯಕವಾದಂತಹ ಅಂಶ. ಆದ್ದರಿಂದ ಇಸ್ಲಾಮಿನ ಎರಡೂ ಹಬ್ಬಗಳಲ್ಲಿ ನೀವು ನೋಡುವುದಾದರೆ ಸಂಪನ್ಮೂಲಗಳ ಸದುಪಯೋಗ ಇದರ ಪಾಠವನ್ನು ಕೊಡಲಾಗಿದೆ. ಅದನ್ನೇ ತಸ್ಖೀರ್ ಎಂದು ಹೇಳಲಾಗುತ್ತದೆ. ತಸ್ಖೀರ್ ಅಂತ ಹೇಳಿದರೆ ನಿಯಂತ್ರಣ, ಸಂಪನ್ಮೂಲಗಳ ನಿಯಂತ್ರಣ ಮತ್ತು ಅದನ್ನು ಮನುಷ್ಯರ ಪಾಲಿಗೆ ಪ್ರಯೋಜನಕಾರಿಯನ್ನಾಗಿ ಮಾಡುವುದು, ಇದು ಬಹಳ ಮುಖ್ಯ. ಈ ಮೂಲಕ ಇಸ್ಲಾಮಿನಲ್ಲಿ ಸಣ್ಣ ಸಣ್ಣ ಸಿಂಬಾಲಿಕ್ ವಿಷಯಗಳು, ನೀವು ಹೀಗೆ ಮಾಡಿರಿ ಎಂದು ಹೇಳುವಾಗ ಅದರ ಮೂಲಕ ಒಂದು ದೊಡ್ಡ ಪಾಠವನ್ನು ಕೊಡಲಾಗಿದೆ. ಪ್ರಾಣಿ ಬಲಿಯ ಮೂಲಕವೂ ಕೂಡ ಒಂದು ದೊಡ್ಡ ಪಾಠವನ್ನು ಕೊಡಲಾಗಿದೆ. ಉದಾಹರಣೆಗೆ ಈ ಸಖರ ಎಂಬ ಕದಾಲಿಕ ಸಖರಹ ಲಕಂ, ಈ ರೀತಿ ಪ್ರಾಣಿಗಳನ್ನು ನಾವು ನಿಯಂತ್ರಣಕ್ಕೆ ಕೊಟ್ಟಿದ್ದೇವೆ ಮತ್ತು ಅದನ್ನು ನಿಯಂತ್ರಣಕ್ಕೆ ತಂದು ನೀವು ಮನುಷ್ಯರ ಪಾಲಿಗೆ ಅದನ್ನು ಸದುಪಯೋಗವಾಗುವಂತೆ ಮಾಡಿರಿ ಎಂದು ಹೇಳಿರುವುದು ಕೇವಲ ಪ್ರಾಣಿಗಳ ಬಗ್ಗೆ ಅಲ್ಲ. ಸಖರಹ ಲಕುಂ ಎಂಬ ಪದ ಪವಿತ್ರ ಕುರ್ಆನ್ನಲ್ಲಿ ಸುಮಾರು 23 ಬಾರಿ ಬಂದಿದೆ, ಹಲವು ಬಾರಿ ಬಂದಿದೆ ಮತ್ತು ಹಲವು ಸಂಪನ್ಮೂಲಗಳ ಪಾಲಿಗೆ ಬಂದಿದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದಂಥ ಅಗತ್ಯ ಇದೆ. ಉದಾಹರಣೆಗೆ ಇನ್ನೊಂದು ಕಡೆಯಲ್ಲಿ ಪವಿತ್ರ ಕುರ್ಆನ್ ಹೇಳುತ್ತದೆ, ವಸಖರ ಶಂಸ ವಲ್ ಕಮರ ದಾಯಿಬೈನ್, ನಾವು ನಿಮ್ಮ ಪಾಲಿಗೆ ಸೂರ್ಯನನ್ನು ಮತ್ತು ಚಂದ್ರನನ್ನು ಕೂಡ ನಿಯಂತ್ರಣಕ್ಕೆ ಕೊಟ್ಟಿದ್ದೇವೆ ಮತ್ತು ಅದು ನೈಸರ್ಗಿಕ ನಿಯಮಗಳಿಗೆ ಬದ್ಧವಾಗಿ ನಡೆಯುತ್ತಿದೆ. ಸೂರ್ಯ ಚಂದ್ರನ ಮಟ್ಟಿಗೆ ನೋಡುವುದಾದರೆ ಅದೊಂದು ನೈಸರ್ಗಿಕ ನಿಯಮಗಳಿಗೆ ಬದ್ಧವಾಗಿದೆ. ಇತ್ತೀಚೆಗೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ಒಂದು ಹೀಟ್ ವೇವ್ ಬಂದಿತ್ತು, ವಿಶೇಷವಾದಂತಹ ಸೆಖೆಯ ಅಲೆ ಅದು ನಮ್ಮಲ್ಲಿ ಬಂದಿತ್ತು. ಅನೇಕರಿಗೆ ಮನೆಯಲ್ಲಿ ಕೂತುಕೊಳ್ಳುವುದು AC ಹಾಕಿಯೂ ಕೂಡ ಕೂತುಕೊಳ್ಳಲಿಕ್ಕೆ ಸಾಧ್ಯ ಇರಲಿಲ್ಲ, ಆಫೀಸುಗಳಲ್ಲಿ AC ಹಾಕಿಯೂ ಕೂಡ ಕೂತುಕೊಳ್ಳಲಿಕ್ಕೆ ಸಾಧ್ಯ ಇರಲಿಲ್ಲ. ಮತ್ತು ಅನೇಕರು ಹೊರಗೆ ದುಡಿಯುವವರು, ಅವರಿಗೆ ಈ ಸೆಖೆಯಿಂದಾಗಿ ಅವರು ಬಳಲಿ ಬೆಂಡಾದರು. ಸ್ವಲ್ಪ ಸೆಕೆ ಹೆಚ್ಚಾಯಿತು, ಮನುಷ್ಯರು ಎಷ್ಟು ಕಷ್ಟಪಡಬೇಕಾಯಿತು. ಇನ್ನು ಒಂದು ವೇಳೆ ಸೂರ್ಯನ ಉಷ್ಣಾಂಶ ಸ್ವಲ್ಪ ಹೆಚ್ಚಾಗಿದ್ದರೆ ಅನಂತರ ಗಿಡ ಮರಗಳೆಲ್ಲ ಸತ್ತು ಹೋಗುತ್ತಿತ್ತು. ಮೀನುಗಳು ಕೂಡ ಸಮುದ್ರದ ನೀರು ಬಿಸಿಯಾಗಿ ಸತ್ತು ಹೋಗ್ತಾ ಇತ್ತು. ಮನುಷ್ಯರಿಗೆ ಬದುಕಲು ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಸೂರ್ಯನ ಉಷ್ಣಾಂಶ ಎಷ್ಟಿದೆ ಅಂತ ಹೇಳಿದರೆ ಅದು ಮನುಷ್ಯನಿಗೆ ಎಷ್ಟು ಬೇಕೋ, ಎಷ್ಟು ಪ್ರಯೋಜನಕಾರಿಯಾಗಬೇಕೋ ಅಷ್ಟೇ ಇದೆ. ಚಂದ್ರನ ಬೆಳದಿಂಗಳು ಕೂಡ ಬಹಳ ತಣ್ಣನೆ ಬೆಳದಿಂಗಳು, ಅದರಿಂದ ರಾತ್ರಿ ಹದವಾಗುತ್ತದೆ. ಆ ಬೆಳದಿಂಗಳಿನಲ್ಲಿ ಎಷ್ಟೋ ಹೂವುಗಳು ಅರಳುತ್ತವೆ, ನೈದಿಲೆ ಅರಳುತ್ತದೆ ಮತ್ತು ಆ ಬೆಳದಿಂಗಳಿಂದ ಮನುಷ್ಯ ಸಮಾಜಕ್ಕೆ ಬೇಕಾದಷ್ಟು ಪ್ರಯೋಜನ ಆಗುತ್ತದೆ. ಆದ್ದರಿಂದಲೇ ಇಲ್ಲಿ ಹೇಳಲಾಗಿದೆ, ವಸಖರ ಶಂಸ ವಲ್ ಕಮರ ದಾಯಿಬೈನ್, ನಾವು ಸೂರ್ಯನನ್ನು ನಿಮ್ಮ ನಿಯಂತ್ರಣಕ್ಕೆ ಕೊಟ್ಟಿದ್ದೇವೆ, ಚಂದ್ರನನ್ನು ನಿಮ್ಮ ನಿಯಂತ್ರಣಕ್ಕೆ ಕೊಟ್ಟಿದ್ದೇವೆ. ಆ ಮೂಲಕ ಎಲ್ಲದರಿಂದ ಮನುಷ್ಯ ಸಮಾಜಕ್ಕೆ ಪ್ರಯೋಜನ ಆಗ್ತಾ ಇದೆ. ದಾಯಿಬೈನ್ ಅಂತ ಹೇಳಿದರೆ ಅದೊಂದು ನೈಸರ್ಗಿಕ ನಿಯಮಗಳಿಗೆ ಬದ್ಧವಾಗಿದೆ. ವಸಖರ ಲಕುಮುಲ್ ಲೈಲ ವನ್ ನಹಾರ್, ಮತ್ತು ಅದೇ ರೀತಿಯಲ್ಲಿ ನಾವು ರಾತ್ರಿಯನ್ನು ನಿಮ್ಮ ನಿಯಂತ್ರಣಕ್ಕೆ ಕೊಟ್ಟಿದ್ದೇವೆ, ದಿನವನ್ನು ನಿಮ್ಮ ನಿಯಂತ್ರಣಕ್ಕೆ ಕೊಟ್ಟಿದ್ದೇವೆ. ದಿನರಾತ್ರಿಗಳು ನಿಮ್ಮ ನಿಯಂತ್ರಣಕ್ಕೆ ಬದ್ಧವಾಗಿದೆ. ಒಂದು ವೇಳೆ ದಿನವೇ ಇರುತ್ತಿದ್ದರೆ ಬದುಕು ಕಷ್ಟವಾಗುತ್ತಿದ್ದು, ರಾತ್ರಿಯೇ ಇರುತ್ತಿದ್ದರೆ ಬದುಕು ಕಷ್ಟವಾಗುತ್ತಿತ್ತು. ಮನುಷ್ಯರಿಗೆ, ಎಲ್ಲ ಪ್ರಾಣಿಗಳಿಗೆ ಕಷ್ಟವಾಗುತ್ತಿತ್ತು. ಹಕ್ಕಿಗಳನ್ನು ಸ್ವಲ್ಪ ನೋಡಿ, ದಿನ ಬೆಳಗಾದರೆ ಅದು ಹೇಳುತ್ತದೆ, ಅದರ ಚಿಲಿಪಿಲಿ ನಮಗೆ ಕೇಳಿ ಬರುತ್ತದೆ ಮತ್ತು ಹಕ್ಕಿಗಳ ಸ್ವರ ನಮಗೆ ಕೇಳಿ ಬರುತ್ತದೆ. ಅನಂತರ ಸೂರ್ಯಾಸ್ತವಾಗುವುದಕ್ಕಿಂತ ಮೊದಲು ಅದು ತನ್ನ ಗೂಡುಗಳಲ್ಲಿ ಸೇರಿಕೊಳ್ಳುತ್ತದೆ. ಹೀಗೆ ಈ ಎಲ್ಲದರಲ್ಲಿಯೂ ಕೂಡ, ದಿನರಾತ್ರಿಗಳಲ್ಲಿಯೂ ಕೂಡ, ನೈಸರ್ಗಿಕ ನಿಯಮಗಳಲ್ಲಿಯೂ ಕೂಡ ಹೇಗೆ ಅದನ್ನು ಮನುಷ್ಯನ ಒಂದು ನಿಯಂತ್ರಣಕ್ಕೆ ನಾವು ಬದ್ಧಗೊಳಿಸಿದ್ದೇವೆ ಎಂದು ನಮಗೆ ಅರ್ಥವಾಗುತ್ತದೆ. ಹೀಗೆ ನೀವು ನೋಡುವುದಾದರೆ ಇತರ ಅನೇಕ ವಿಷಯಗಳ ಬಗ್ಗೆಯೂ ಕೂಡ ಸಖರ ಲಕುಂ ಎಂಬ ಪದವನ್ನು ಹೇಳಲಾಗಿದೆ. ಉದಾಹರಣೆಗೆ, ವಸಖರ ಲಕುಮುಲ್ ಫುಲ್ಕಲಿ ತಜ್ರಿ ಫಿಲ್ ಬಹರಿ ಬಿ ಅಮ್ರಿ, ನಾವು ಸಮುದ್ರಗಳಲ್ಲಿ ಚಲಿಸುವಂತಹ ಹಡಗುಗಳನ್ನು ನಿಮ್ಮ ನಿಯಂತ್ರಣಕ್ಕೆ ಕೊಟ್ಟಿದ್ದೇವೆ ಮತ್ತು ಅದು ಅಲ್ಲಾಹನ ಒಂದು ಕಾನೂನುಗಳಿಗೆ ಬದ್ಧವಾಗಿದೆ. ಅಷ್ಟು ದೊಡ್ಡ ಹಡಗು ಅದು ಮುಳುಗುವುದಿಲ್ಲ. ಆ ನಿಯಂತ್ರಣವನ್ನು ಸ್ವಲ್ಪ ಅದರಲ್ಲಿ ಏರುಪೇರಾದರೆ ಏನಾಗುತ್ತದೆ ಎಂಬುದಕ್ಕೆ ಇತ್ತೀಚೆಗೆ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ನ ನಡುವೆ ನಡೆಯುತ್ತಿರುವ ಇನ್ನೂ ಮುಗಿಯದ ಯುದ್ಧ, ಅದರಿಂದ ಆಗಿರುವಂತಹ ಒಂದು ಪರಿಣಾಮ
ಇದು ನಮ್ಮ ಮುಂದೆ ಇದೆ. ಉದಾಹರಣೆಗೆ ಹೋರ್ಮುಜ್ ಜಲಸಂಧಿ, ಅಲ್ಲಿನ ಮೂಲಕ ಹೆಚ್ಚಿನೆಲ್ಲ ಹಡಗುಗಳು ಸಾಗುತ್ತವೆ. ಅದನ್ನು ಅವರು ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತು ಅದನ್ನು ಒಂದು ಅಸ್ತ್ರವಾಗಿ, ಯುದ್ಧದ ಅಸ್ತ್ರವಾಗಿ ಬಳಸಿಕೊಂಡಿದ್ದಾರೆ. ಅಮೆರಿಕದಂತಹ ದೊಡ್ಡ ಶಕ್ತಿಯನ್ನು ಎದುರಿಸಬೇಕಾದರೆ ಹಾಗೆ ಮಾಡದೆ ಅವರಿಗೆ ನಿರ್ವಾಹ ಇರಲಿಲ್ಲ, ಹಾಗೆ ಮಾಡಬೇಕಾಯಿತು. ಅದರಿಂದ ಏನಾಯಿತು, ಜಗತ್ತಿನ ಆಮದು ಮತ್ತು ರಫ್ತಿನ ಮೇಲೆ ಬಹಳ ದೊಡ್ಡ ಪರಿಣಾಮ ಆಯಿತು. ಭಾರತದಲ್ಲಿ ನೀವು ನೋಡುವುದಾದರೆ ತೈಲದ ಬೆಲೆ ಏರಿತು. ಅನೇಕ ಕಡೆಗಳಲ್ಲಿ ಅನೇಕ ಗ್ಯಾಸ್ ಇಲ್ಲದೆ ಅನೇಕ ಕ್ಯಾಂಟೀನ್ಗಳು ಬಂದಾಗಿವೆ. ಕಾಫಿ ಅದು ರಫ್ತಾಗುತ್ತಿಲ್ಲ, ಅದರ ಬೆಲೆಗಳು ಇಳಿದಿದೆ. ಆಮದಾಗುತ್ತಿರುವಂತಹ ಎಲ್ಲ ಸರಕುಗಳಿಗೆ ಬೆಲೆ ಬಹಳ ಹೆಚ್ಚಾಗಿದೆ. ಇದು ಇಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಪ್ರತಿಯೊಬ್ಬ ಮನುಷ್ಯರ ಮೇಲೆಯೂ ಕೂಡ ಅದು ಪ್ರಭಾವ ಬೀರಿದೆ, ನಮ್ಮೆಲ್ಲರ ಮೇಲೆಯೂ ಪ್ರಭಾವ ಬೀರಿದೆ. ಇದೇನಾಯಿತು, ಹೇಗಾಯಿತು? ಮನುಷ್ಯನ ನಿಯಂತ್ರಣಕ್ಕೆ ಯಾವುದನ್ನು ಅಲ್ಲಾಹನು ಕೊಟ್ಟಿದ್ದಾನೋ ಅದರಲ್ಲಿ ಸ್ವಲ್ಪ ಏರುಪೇರಾದಾಗಿ ಆಗಿಬಿಡುತ್ತದೆ. ವಸಖರ ಲಕುಮುಲ್ ಫುಲ್ಕ ಲಿತಜ್ರಿ ಫಿಲ್ ಬಹರಿ ಬಿಅಮ್ರಿಹಿ, ಅಲ್ಲಾಹನು ಸಮುದ್ರಗಳಲ್ಲಿ ಚಲಿಸುವಂತಹ ಹಡಗುಗಳನ್ನು ನಿಮ್ಮ ನಿಯಂತ್ರಣಕ್ಕೆ ಕೊಟ್ಟಿದ್ದಾನೆ ಮತ್ತು ತನ್ನ ಆದೇಶಕ್ಕೆ ಬದ್ಧಗೊಳಿಸಿದ್ದಾನೆ. ಅದರಲ್ಲಿ ಸ್ವಲ್ಪ ಏರುಪೇರಾದಾಗ ಮನುಷ್ಯನ ಪಾಲಿಗೆ ಅದನ್ನು ಸದುಪಯೋಗಿಸಿದಂತೆ ಆಗುವುದಿಲ್ಲ, ಬದಲಾಗಿ ಮನುಷ್ಯ ಸಮಾಜಕ್ಕೆ ದೊಡ್ಡ ಉಪದ್ರವವನ್ನು ಮಾಡಿದಂತಾಗುತ್ತದೆ. ಉದಾಹರಣೆ ನಮ್ಮ ಮುಂದೆ ಇದೆ. ಹೋರ್ಮುಜ್ ಜಲಸಂಧಿಯ ನಿಯಂತ್ರಣ ಸ್ವಲ್ಪ ತಪ್ಪಿದಾಗ ಏನಾಯಿತು? ಇನ್ನಷ್ಟು ನಿಯಂತ್ರಣ ತಪ್ಪಿದರೆ ಜಗತ್ತಿನ ಮೇಲೆ ಅತಿ ಹೆಚ್ಚು ಪ್ರಭಾವ ಆಗ್ಬೋದು. ಸ್ವಲ್ಪ ನೋಡಿ, ಕೆಲವು ರಾಷ್ಟ್ರಗಳು ಆಮದನ್ನೇ ಅನುಸರಿಸಿಕೊಂಡಿದೆ. ಉದಾಹರಣೆಗೆ ಭಾರತ ದೇಶ, ನಮ್ಮಲ್ಲಿ ಅಕ್ಕಿ ನಮ್ಮದೇ ಅಕ್ಕಿ ಇದೆ, ತರಕಾರಿ ನಮ್ಮದೇ ತರಕಾರಿ ಇದೆ, ಮಾಂಸ ನಮ್ಮದೇ ಮಾಂಸ ಇದೆ. ಗಲ್ಫ್ ರಾಷ್ಟ್ರಗಳಿಗೆ ಹೋದರೆ ಅವರ ಬಳಿ ಅವರದೇ ಅಕ್ಕಿ ಇಲ್ಲ, ಅದು ಆಮದಾಗಿ ಬರಬೇಕು. ಅವರದೇ ತರಕಾರಿ ಇಲ್ಲ, ಅದು ಆಮದಾಗಿ ಬರಬೇಕು. ಆದ್ದರಿಂದ ಇಂತಹ ಆಮದನ್ನೇ ನೆಚ್ಚಿಕೊಂಡಿರುವಂತಹ ರಾಷ್ಟ್ರಗಳ ಮೇಲೆ ಅದು ಇನ್ನಷ್ಟು ಹೆಚ್ಚು ವ್ಯಾಪಕವಾದ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ. ಅದೇ ರೀತಿ ವಸಖರ ಲಕುಮುಲ್ ಅನ್ಹಾರ್, ನಾವು ನದಿಗಳನ್ನು ನಿಮ್ಮ ನಿಯಂತ್ರಣಕ್ಕೆ ಕೊಟ್ಟಿದ್ದೇವೆ. ಜಗತ್ತಿನಲ್ಲಿ ಅನೇಕ ನದಿಗಳಿವೆ. ಉದಾಹರಣೆಗೆ ನೈಲ್ ನದಿಯನ್ನು ನೋಡಿದರೆ ಒಂದು ಸಮುದ್ರವನ್ನು ನೋಡಿದಂತಾಗ್ತದೆ. ನನಗೆ ಅನೇಕ ಬಾರಿ ಈಜಿಪ್ಟಿಗೆ ಹೋಗುವಂತಹ ಅವಕಾಶ ಸಿಕ್ಕಿದೆ. ಈಜಿಪ್ಟಿನ ಬದುಕನ್ನು ನೋಡಿದಾದರೆ ಅಲ್ಲಿನ ಬದುಕಿನ ಜೀವನಾಡಿ ನೈಲ್ ನದಿಯಾಗಿದೆ. ಕೇವಲ ಈಜಿಪ್ಟಿನಲ್ಲಿ ಮಾತ್ರ ಅಲ್ಲ, ಅದು ಸುಮಾರು 8 ರಾಷ್ಟ್ರಗಳಲ್ಲಿ ಹರಿದು ಹೋಗುತ್ತದೆ. ಒಂದು ಸಮುದ್ರದಂತಹ ದೊಡ್ಡ ನದಿ. ಆ ಇಡೀ 8 ರಾಷ್ಟ್ರಗಳಲ್ಲಿ ಅಲ್ಲಿನ ಜೀವನಾಡಿ ಯಾವುದು, ಅಲ್ಲಿನ ಬದುಕಿನಲ್ಲಿ ಸಂಚಲನ ಮೂಡಿಸುವಂತಹ ಸಾಧನೆ ಯಾವುದು ಅಂತ ಹೇಳಿದರೆ ಅದು ನೈಲ್ ನದಿ. ಆದ್ದರಿಂದ ಅದನ್ನು ಮನುಷ್ಯನ ಸದುಪಯೋಗಿಸಬೇಕು. ಅದನ್ನು ನಾವು ಮನುಷ್ಯರಿಗೆ ಉಪಕಾರ ಮಾಡುವಂತಹ ರೀತಿಯಲ್ಲಿ, ಮನುಷ್ಯರ ಕಾಲಿಗೆ ಪ್ರಯೋಜನಕಾರಿಯಾದಂತಹ ರೀತಿಯಲ್ಲಿ ನಿಮ್ಮ ನಿಯಂತ್ರಣಕ್ಕೆ ಕೊಟ್ಟಿದ್ದೇವೆ. ಅದನ್ನು ನಿಯಂತ್ರಿಸಿ, ಮತ್ತು ಹಾಗೆ ನಿಯಂತ್ರಿಸಿದಾಗ ಅದು ಮನುಷ್ಯರ ಪಾಲಿಗೆ ಪ್ರಯೋಜನಕಾರಿಯಾಗಿ ಮಾರ್ಪಡುತ್ತದೆ. ಹೀಗೆ ನಾವು ನೋಡುವುದಾದರೆ ಎಷ್ಟೋ ವಿಷಯಗಳನ್ನು ಅಲ್ಲಾಹನು ನಮಗೆ ನಮ್ಮ ನಿಯಂತ್ರಣಕ್ಕೆ ಕೊಟ್ಟಿದ್ದಾನೆ. ಅದೇ ರೀತಿ ಹುವಲ್ಲದಿ ಸಖರಲ್ ಬಹ್ರ ಲಿತಾಕುಲು ಮಿನ್ಹು ಲಹ್ಮನ್ ತರಿಯ, ಅದೇ ರೀತಿಯಲ್ಲಿ ನಾವು ಸಮುದ್ರಗಳನ್ನು ನಿಮ್ಮ ನಿಯಂತ್ರಣಕ್ಕೆ ಕೊಟ್ಟಿದ್ದೇವೆ. ಆ ಮೂಲಕ ಸಮುದ್ರದಲ್ಲಿ ಸಿಕ್ಕುವಂತಹ ಮತ್ಸ್ಯ ಸಂಪತ್ತು, ಮೀನುಗಳು, ಅದರಿಂದ ಬರುವಂತಹ ಆದಾಯ, ಅದರ ಮೂಲಕ ನಾವು ನಿಮಗೆ ಅತ್ಯುತ್ತಮವಾದ ಮೀನಿನ ಮಾಂಸವನ್ನು ಕೊಟ್ಟಿದ್ದೇವೆ. ಈ ಮೀನಿನ ಆಧಾರದಲ್ಲಿ ಗುಜರಾತ್ನಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಕೊಲ್ಲಿಯಲ್ಲಿ ಬದುಕುತ್ತಿರುವಂತಹ ಜನ, ಕೋಟ್ಯಂತರ ಜನ, ಇವರ ಬದುಕಿಗೆ ಆಧಾರ ಯಾವುದು ಅಂತ ಹೇಳಿದರೆ ಸಮುದ್ರ. ನಮ್ಮಲ್ಲೇ ನೀವು ನೋಡುವುದಾದರೆ ಇಡೀ ಗುಜರಾತ್ನಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಬೇಕಾದಷ್ಟು ಮುಸ್ಲಿಮರು ಕೂಡ ಇದ್ದಾರೆ. ಅವರೆಲ್ಲರ ವ್ಯಾಪಾರ ಮೀನಿನ ವ್ಯಾಪಾರ. ಸಣ್ಣ ವ್ಯಾಪಾರದಿಂದ ಹಿಡಿದು ಕೋಟಿಗಟ್ಟಲೆವರೆಗೆ ದೊಡ್ಡ ವ್ಯಾಪಾರ. ಲಕ್ಷಾಂತರ ಅಲ್ಲ, ಕೋಟಿಗಟ್ಟಲೆ ಜನರು ಈ ವ್ಯಾಪಾರಕ್ಕೆ ಸಮುದ್ರವನ್ನು ಅನುಸರಿಸಿ ಬದುಕುತ್ತಿದ್ದಾರೆ. ಅಲ್ಲಾಹನು ಇದನ್ನು ನಿಮಗೆ ಕಲ್ಪಿಸಿದ್ದಾನೆ. ಸಖರ ಲಕುಂ, ನಿಮ್ಮ ನಿಯಂತ್ರಣಕ್ಕೆ ಕೊಟ್ಟಿದ್ದಾನೆ. ಆದ್ದರಿಂದ ಅದನ್ನು ಪ್ರಯೋಜನಕಾರಿಯನ್ನಾಗಿ ಮಾಡಿ. ಇದಕ್ಕೆ ಒಂದು ಸಣ್ಣ ಉದಾಹರಣೆಯಾಗಿದೆ ಕುರ್ಬಾನಿ. ಅಲ್ಲಾಹನು ನಮಗೆ ಕೊಟ್ಟಿರುವಂತಹ ಜಾನುವಾರುಗಳ ನಿಯಂತ್ರಣ. ಈ ಜಾನುವಾರುಗಳನ್ನು ನಾವು ಹೇಗೆ ನಿಯಂತ್ರಿಸುತ್ತೇವೆ? ಮೊದಲು ಜಾನುವಾರುಗಳನ್ನು ಖರೀದಿಸುತ್ತೇವೆ, ಅನಂತರ ಅದನ್ನು ಕೊಯ್ಯುವಾಗ, ಅದನ್ನು ಬಲಿಯರ್ಪಿಸುವಾಗ ಅಲ್ಲಾಹನ ಹೆಸರೆತ್ತುತ್ತೇವೆ. ಮತ್ತು ನಾವು ಹೇಳುವುದು, ಈ ಜಾನುವಾರುಗಳನ್ನು ನಿನ್ನ ಮಾರ್ಗದಲ್ಲಿ ನಾವು ಬಲಿಯರ್ಪಿಸುತ್ತೇವೆ ಎಂದು ಹೇಳುವುದಲ್ಲ. ಬದಲಾಗಿ ನಾವು ಹೇಳುವುದೇನು? ಎನ್ನ ಸ್ವಲಾತಿ, ಕೇವಲ ಈ ಜಾನುವಾರು ಮಾತ್ರ ಅಲ್ಲ, ನನ್ನ ಆರಾಧನೆಗಳು, ನನ್ನ ನಮಾಜ್ಗಳು, ವನುಸುಕಿ,
ಮತ್ತು ನನ್ನ ಎಲ್ಲ ಆರಾಧನಾ ಕರ್ಮಗಳು ಮತ್ತು ತ್ಯಾಗಗಳು ವಮಹ್ಯಾಯ ವಮಮಾತಿ, ಮತ್ತು ನನ್ನ ಇಡೀ ಜೀವನ ಮತ್ತು ನನ್ನ ಮರಣ ಇದೆಲ್ಲವೂ ನಿನ್ನ ಪಾಲಿಗೆ ಆಗಿದೆ. ಮತ್ತು ಅನಂತರ ನಾವು ಹೇಳುತ್ತೇವೆ, ಓ ಅಲ್ಲಾಹನೇ, ಆದ ಮಿಂಕ ವಲಕ, ಇದು ನಿನ್ನ ಕಡೆಯಿಂದ ಬಂದಿದೆ ಮತ್ತು ನಿನಗಾಗಿಯೇ ನಾವು ಇದನ್ನು ಸಮರ್ಪಿಸುತ್ತಿದ್ದೇವೆ. ಈ ಜಾನುವಾರು ನಿನ್ನ ಸಹಾಯದಿಂದಲ್ಲದೆ, ನಿನ್ನ ಸೃಷ್ಟಿಯಾಗಿರದೆ ನಮಗೆ ಬಂದು ತಲುಪಿಲ್ಲ ಯಾವುದೇ ಸಂಪನ್ಮೂಲಗಳು. ಇದನ್ನು ಕೊಟ್ಟಿರುವವನು ಅಲ್ಲಾಹನು. ಆದ್ದರಿಂದ ಇದನ್ನು ಮತ್ತೆ ನಿನ್ನ ಸೃಷ್ಟಿಗಳ ಪಾಲಿಗೆ ಪ್ರಯೋಜನದಾಯಕವಾಗಿ ನಾವು ಇದನ್ನು ಕೊಯ್ಯುತ್ತಿದ್ದೇವೆ ಮತ್ತು ವಿತರಿಸುತ್ತಿದ್ದೇವೆ. ಹೀಗೆ ಇದನ್ನು ನಾವು ಹೇಗೆ ಮನುಷ್ಯರ ಪಾಲಿಗೆ ಉಪಕಾರಿಯನ್ನಾಗಿ, ಮನುಷ್ಯರ ಪಾಲಿಗೆ ಸದುಪಯೋಗಿಸುತ್ತೇವೆ, ಅದನ್ನು ಕೊಯ್ದ ನಂತರ ಅದರ ಮಾಂಸವನ್ನು 3 ಭಾಗಗಳನ್ನಾಗಿ ಮಾಡುತ್ತೇವೆ. ಒಂದನ್ನು ನಾವೇ ಉಪಯೋಗಿಸುತ್ತೇವೆ, ಒಂದು ನಮ್ಮ ಹತ್ತಿರದ ನೆಂಟರಿಷ್ಟರು ಅವರಿಗೆ ಕೊಡುತ್ತೇವೆ ಒಂದು ಭಾಗವನ್ನು, ಮತ್ತೊಂದು ಭಾಗವನ್ನು ಈ ಸಮೂಹದಲ್ಲಿರುವಂತಹ ಬಡಬಗ್ಗರು, ಅನಾಥರು, ಅಪೇಕ್ಷಿತರು ಅವರನ್ನು ಗುರುತಿಸಿ ಅವರ ಮನೆಗಳಿಗೆ ತಲುಪಿಸುತ್ತೇವೆ. ಹೀಗೆ ಅದು ಮನುಷ್ಯರ ಪಾಲಿಗೆ ಬಹಳ ಪ್ರಯೋಜನಕಾರಿಯಾಗಿ ಮಾರ್ಪಡುತ್ತದೆ. ಒಂದು ಜಾನುವಾರುವನ್ನು ಹೇಗೆ ನಿಯಂತ್ರಿಸಿ ಪ್ರಯೋಜನಕಾರಿಯನ್ನಾಗಿ ಮಾಡಬೇಕು ಎಂಬುದನ್ನು ಈ ಮೂಲಕ ಕಲ್ಪಿಸಲಾಗಿದೆ. ಆದರೆ ನಾವು ನಿಯಂತ್ರಣ ಮಾಡಬೇಕಾದ್ದು ಕೇವಲ ಜಾನುವಾರುಗಳನ್ನು ಮಾತ್ರ ಅಲ್ಲ, ಬದಲಾಗಿ ಬೇಕಾದಷ್ಟು ಸಂಪನ್ಮೂಲಗಳು ನಮ್ಮ ನಡುವೆ ಇದೆ. ಅದೆಲ್ಲವನ್ನೂ ಕೂಡ ನಿಯಂತ್ರಿಸಬೇಕು ಮತ್ತು ಅದೆಲ್ಲವನ್ನೂ ಕೂಡ ಮನುಷ್ಯರ ಪಾಲಿಗೆ ಪ್ರಯೋಜನಕಾರಿಯನ್ನಾಗಿ ಮಾಡಬೇಕು. ಹಾಗೆ ಮಾಡಬೇಕಾದರೆ ಇದನ್ನೇ ನಮ್ಮ ಹಿಂದಿನವರು ಮಾಡಿದ್ದರು. ನಮ್ಮ ಉಚ್ಛ್ರಾಯ ಕಾಲದಲ್ಲಿ 10ನೇ ಶತಮಾನದಲ್ಲಿ ಬಗ್ದಾದಿನಲ್ಲಿ ಬೈತುಲ್ ಹಿಕ್ಮಾ ಎಂಬ ದೊಡ್ಡ ಯೂನಿವರ್ಸಿಟಿ ಇದ್ದಾಗ ಅದನ್ನು ತೆರೆದವರು ಮುಸ್ಲಿಮರು. ಅಲ್ಲಿ ಅನೇಕ ಪ್ರಕಾರದ ವಿದ್ಯೆಗಳು, ಮನುಷ್ಯನಿಗೆ ಪ್ರಯೋಜನಕಾರಿಯಾಗಿರುವಂತಹ ಜ್ಞಾನದ ಪ್ರಕಾರಗಳು ಬೆಳೆದವು. ಶಸ್ತ್ರಚಿಕಿತ್ಸೆ ಮಾಡುವುದು ಹೇಗೆ ಎಂಬುದನ್ನು ಅವರು ಕಂಡುಹಿಡಿದರು. ಮತ್ತು ವೈದ್ಯಕೀಯ ಶಾಸ್ತ್ರ ರೋಗಗಳನ್ನು ಗುಣಪಡಿಸುವುದು ಹೇಗೆ ಎಂದು ಅವರು ಕಂಡುಹಿಡಿದರು. ಮತ್ತೊಂದು ಕಡೆ ಅದೇ ಕಾಲದಲ್ಲಿ ಸ್ಪೇನ್ನಲ್ಲಿ ಕಾರ್ಡೋವಾ ಎಂಬ ಪ್ರದೇಶದಲ್ಲಿ ದೊಡ್ಡ ಯೂನಿವರ್ಸಿಟಿಯನ್ನು ಮುಸ್ಲಿಮರು ಸ್ಥಾಪಿಸಿದರು. ಬಗ್ದಾದಿನ ಬೈತುಲ್ ಹಿಕ್ಮಾ ಮತ್ತು ಕಾರ್ಡೋವಾದ ದೊಡ್ಡ ಯೂನಿವರ್ಸಿಟಿ, ಅದೆರಡೂ ಕೂಡ ವಿಶ್ವದ ದೊಡ್ಡ ಯೂನಿವರ್ಸಿಟಿ ಆಗಿತ್ತು. ಇಡೀ ವಿಶ್ವದ ಜನ ಬರ್ತಾ ಇದ್ರು. 1 ವರ್ಷದ ಹಿಂದೆ ನನಗೆ ಸ್ಪೇನ್ಗೆ ಹೋಗುವಂತಹ ಮತ್ತು ಅಲ್ಲಿನ ಕಾರ್ಡೋವಾ ವಿಶ್ವವಿದ್ಯಾನಿಲಯಕ್ಕೆ ಹೋಗುವಂತಹ ಒಂದು ಅವಕಾಶ ಸಿಕ್ಕಿತು. ಅಲ್ಲಿ ಒಂದು ಭಾಗದಲ್ಲಿ ಒಂದು ದೊಡ್ಡ ಪುತ್ಥಳಿಯನ್ನು ಇರಿಸಲಾಗಿದೆ. ಆ ಪುತ್ಥಳಿಗೆ ಹತ್ತಿರ ಹೋದಾಗ ಗೊತ್ತಾಯಿತು, ಅದು ಅವರ ಹೆಸರು, ಆ ಪುತ್ಥಳಿಯಲ್ಲಿ ನಿರ್ಮಾಣ ಮಾಡಿದವಂತಹ ಹೆಸರು ಮೊಹಮ್ಮದ್ ಅಲ್ ಗಾಫಿಕಿ. ಮೊಟ್ಟ ಮೊದಲು ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು, ಕ್ಯಾಟ್ರಾಕ್ಟ್ ಆಪರೇಷನ್ ಅನ್ನು ಮಾಡಿದವಂತಹ ವ್ಯಕ್ತಿ ಮೊಹಮ್ಮದ್ ಅಲ್ ಗಾಫಿಕಿ. ಸ್ಪೇನ್ನ ಕಾರ್ಡೋವಾ ವಿಶ್ವವಿದ್ಯಾನಿಲಯದ ದೊಡ್ಡ ಪ್ರೊಫೆಸರ್ ಆಗಿದ್ದರು, ದೊಡ್ಡ ಡಾಕ್ಟರ್ ಆಗಿದ್ದರು. ಅದನ್ನು ಕಂಡು ಹಿಡಿದವರೇ ಅವರು. ಇದನ್ನು ಅವರು ಯಾವ ರೀತಿ ಮಾಡಿದರು? ಆಗ ವಿಜ್ಞಾನ, ತಂತ್ರಜ್ಞಾನ ಮತ್ತು ಸಂಪನ್ಮೂಲಗಳು ಅಂತ ಹೇಳಿದರೆ ಅದಕ್ಕೆ ಜ್ಞಾನ ಬೇಕು, ಅದಕ್ಕೆ ತಂತ್ರಜ್ಞಾನ ಬೇಕು, ಅದಕ್ಕೆ ವಿದ್ಯೆ ಬೇಕು, ಅದಕ್ಕೆ ಅರ್ಹತೆ ಬೇಕು. ಆ ಮೂಲಕ ಲೋಕದಲ್ಲಿ ಅಲ್ಲಾಹನು ಕೊಟ್ಟಿರುವಂತಹ ಸಂಪನ್ಮೂಲಗಳನ್ನು ನಿಯಂತ್ರಿಸುವುದು ಹೇಗೆ ಎಂಬುದನ್ನು ಕಲಿಯಬೇಕು. ಆ ಮೂಲಕ ಅದನ್ನು ಮನುಷ್ಯರಿಗೆ ಉಪಯೋಗವಾಗುವಂತಹ ರೀತಿಯಲ್ಲಿ ವ್ಯಯ ಮಾಡುವುದು ಹೇಗೆ ಎಂಬುದನ್ನು ಕಲಿತಬೇಕು. ಹೀಗೆ ನಮ್ಮ ಹಿಂದಿನವರು ಕಲಿತರು ಮತ್ತು ಮನುಷ್ಯರ ಪಾಲಿಗೆ ಅದನ್ನು ಉಪಯೋಗವಾಗುವಂತಹ, ಸದುಪಯೋಗವಾಗುವಂತಹ ರೀತಿಯಲ್ಲಿ ಅವರು ಮಾಡಿದರು. ಆದ್ದರಿಂದ ಈ ವಿದ್ಯೆಯನ್ನು ನಾವು ಕಲಿಯಬೇಕಾದಂಥ ಅಗತ್ಯ ಇದೆ. ನಮ್ಮ ಎಲ್ಲ ಪ್ರವಾದಿಗಳನ್ನು ಕಳುಹಿಸಿರುವುದರ ಉದ್ದೇಶವೇ ಮನುಷ್ಯ ಸಮಾಜದ ಶಾಂತಿ, ಮನುಷ್ಯ ಸಮಾಜದಲ್ಲಿ ಸಂಪನ್ಮೂಲಗಳ ಸದುಪಯೋಗ ಎಂದು ಪವಿತ್ರ ಕುರ್ಆನ್ ಹೇಳುತ್ತದೆ. ಉದಾಹರಣೆಗೆ ಸೂರತುಲ್ ಹದೀದ್ನಲ್ಲಿ ಹೇಳಲಾಗಿದೆ, ಲಕದ್ ಅರ್ಸಲ್ನಾ ರುಸುಲನಾ ಬಿಲ್ ಬಯ್ಯಿನಾತ್ ವ ಅನ್ಜಲ್ನಾ ಮಾಹಮುಲ್ ಕಿತಾಬ ವಲ್ ಮೀಜಾನ್ ಲಿಯಕೂಮ ಅನ್ನಾಸು ಬಿಲ್ ಕಿಸ್ಟ್. ನಾವು ಅನೇಕ ಪ್ರವಾದಿಗಳನ್ನು ಕಳುಹಿಸಿದ್ದೇವೆ, ಅವರಿಗೆ ಗ್ರಂಥಗಳನ್ನು ಕೊಟ್ಟಿದ್ದೇವೆ ಮತ್ತು ಅವರಿಗೆ ನ್ಯಾಯ ಪಾಲನೆಯ ಕಾನೂನುಗಳನ್ನು ಕೊಟ್ಟಿದ್ದೇವೆ. ಮನುಷ್ಯ ಸಮಾಜದಲ್ಲಿ ನ್ಯಾಯ, ನಿಷ್ಠೆ, ಶಾಂತಿ ಇದೆಲ್ಲ ಉಳಿಯಬೇಕು. ಇದರ ಉದ್ದೇಶ ಏನು? ಲಿಯಕೂಮ ಅನ್ನಾಸು ಬಿಲ್ ಕಿಸ್ಟ್. ಮನುಷ್ಯ ಸಮಾಜದಲ್ಲಿ ನ್ಯಾಯ ಇರಬೇಕು, ಶಾಂತಿ ಇರಬೇಕು, ಮನುಷ್ಯರು ಒಳ್ಳೆಯ ರೀತಿಯಲ್ಲಿ ಬದುಕಬೇಕು. ಇದು ಗೊತ್ತಾಗಲಿಕ್ಕಾಗಿ ನಾವು ಪ್ರವಾದಿಗಳನ್ನು ಕಳುಹಿಸಿದ್ದೇವೆ. ಅದನ್ನು ಪ್ರಸ್ತಾವಿಸಿದ ನಂತರ ಪವಿತ್ರ ಕುರ್ಆನ್ ಏನು ಹೇಳುತ್ತದೆ ಅಂತ ಹೇಳಿದರೆ, ವ ಅನ್ಜಲ್ನಲ್ ಹದೀದ್, ಮತ್ತು ನಾವು ಉಕ್ಕು ಅಥವಾ ಕಬ್ಬಿಣವನ್ನು ಇಳಿಸಿದ್ದೇವೆ. ನಾವು ಯಾವ ಕಬ್ಬಿಣವನ್ನು ಉಪಯೋಗಿಸುತ್ತೇವೋ ಅದು ಈ ಗ್ರಹದ ಸಾಧನ ಅಲ್ಲ,
ಈ ಗ್ರಹದಲ್ಲಿ ಕಬ್ಬಿಣ ಉಂಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಅನ್ಸಲ್ನ ಬೇರೆ ಗ್ರಹದಿಂದ ಬಂದಿರುವಂಥದ್ದು. ಇದು ಈಗ ವೈದ್ಯಕೀಯ ಶಾಸ್ತ್ರ ಬೆಳೆದಾಗ ವಿಜ್ಞಾನದಿಂದ ಸಾಬೀತಾಗಿದೆ. ಬೇರೆ ಗ್ರಹದಿಂದ ಬಂದಿರುವಂತಹ ಸಾಧನ ಉಕ್ಕು ಎಂದು ಈಗ ವಿಜ್ಞಾನಿಗಳು ಹೇಳುತ್ತಾರೆ. ಕುರಾನ್ನಲ್ಲಿ ಅದನ್ನು ಮೊದಲೇ ಪ್ರಸ್ತಾವಿಸಲಾಗಿದೆ. ಅನ್ಸಲ್ನಲ್ ಹದೀದ್, ಉಕ್ಕನ್ನು ನಾವು ಇಳಿಸಿದ್ದೇವೆ, ಅದು ಬೇರೆ ಗ್ರಹದಿಂದ ಬಂದಿದೆ. ಫೀಹಿ ಬಅಸುನ್ ಶದೀದುನ್ ವ ಮನಾಫಿಉ ಲಿನ್ನಾಸ್, ಅದರಲ್ಲಿ ಅಪಾರವಾದ ಶಕ್ತಿ ಇದೆ. ಕಬ್ಬಿಣದಲ್ಲಿ ಅಪಾರವಾದ ಶಕ್ತಿ ಇದೆ. ಈ ಮಿಸೈಲ್ಗಳು ಇದೆಲ್ಲವೂ ಯಾವುದು? ಕಬ್ಬಿಣ. ಅದರಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹ ಸಾಧನ ಕಬ್ಬಿಣ. ಆದ್ದರಿಂದ ಅದರ ಶಕ್ತಿಯನ್ನು ಜನರು ಉಪಯೋಗಿಸ್ತಾ ಇದ್ದಾರೆ. ವ ಮನಾಫಿಉ ಲಿನ್ನಾಸ್, ಮನುಷ್ಯರಿಗೆ ಬೇಕಾದಷ್ಟು ಪ್ರಯೋಜನ ಇದೆ. ಕಬ್ಬಿಣದಲ್ಲಿ ಎಷ್ಟೆಲ್ಲ ಪ್ರಯೋಜನ ಇದೆ. ಕುರಾನ್ನಲ್ಲಿ ಇದನ್ನು ಪ್ರಸ್ತಾವಿಸಲಾಗಿದೆ. ಎಲ್ಲವೂ ಕೂಡ ಸಂಪನ್ಮೂಲ ಎಲ್ಲಿಂದ ಬಂತು? ತೈಲ ಸಂಪತ್ತು ಎಲ್ಲಿಂದ ಬಂತು? ಮತ್ಸ್ಯ ಸಂಪತ್ತು ಎಲ್ಲಿಂದ ಬಂತು? ಕಬ್ಬಿಣ ಎಂಬ ಸಂಪತ್ತು ಎಲ್ಲಿಂದ ಬಂತು? ಎಲ್ಲವೂ ಕೂಡ ಅಲ್ಲಾಹನು ಕೊಟ್ಟಿರುವಂತಹ ಸಂಪನ್ಮೂಲ. ಅದನ್ನು ನೀವು ಸರಿಯಾಗಿ ಉಪಯೋಗಿಸಿರಿ. ಆದ್ದರಿಂದ ನಮ್ಮ ಬದುಕಿನಲ್ಲಿ ಬೇಕಾಗಿರುವಂಥದ್ದು ಎರಡು ವಿಷಯ. ಒಂದು ತಕ್ಬೀರ್ ಅಂತ ಹೇಳಿದ್ರೆ ಅಲ್ಲಾಹನೇ ದೊಡ್ಡವನು, ಆ ಅಲ್ಲಾಹನೇ ದೊಡ್ಡವನು ಎಂಬ ಸಂದೇಶ ನಾಲ್ಕು ಕಡೆಯಲ್ಲಿ ಹರಿಯಬೇಕು. ಸರಿಯಾಗಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಮನುಷ್ಯ ಸಮಾಜಕ್ಕೆ ಆ ಸಂದೇಶವನ್ನು ಮುಟ್ಟಿಸಬೇಕು. ಎರಡನೇದು ತಸ್ಖೀರ್, ಸಂಪನ್ಮೂಲಗಳ ಸದುಪಯೋಗ. ತಕ್ಬೀರ್ ಅಂತ ಹೇಳಿದ್ರೆ ಕೇವಲ ಅಲ್ಲಾಹು ಅಕ್ಬರ್ ಹೇಳುವುದಲ್ಲ. ಅಲ್ಲಾಮಾ ಇಕ್ಬಾಲ್ ಅವರು ಹೇಳಿದಂತೆ, ಯಾ ಉಸ್ ಅತೆ ಅಫ್ಲಾಕ್ ಮೇ ತಕ್ಬೀರ್ ಮುಸಲ್ಸಲ್, ಒಂದು ಆಕಾಶದ ಎತ್ತರದಲ್ಲಿ ಅಲ್ಲಾಹು ಅಕ್ಬರ್ ಎಂಬ ಪ್ರಕೀರ್ತನೆ ಅಂತ ಹೇಳಿದ್ರೆ ಇಡೀ ಮನುಷ್ಯ ಸಮಾಜಕ್ಕೆ ಗೊತ್ತಾಗಬೇಕು ಅಲ್ಲಾಹನೇ ದೊಡ್ಡವನು, ಅಲ್ಲಾಹನು ಏಕನು. ಆ ರೀತಿಯಲ್ಲಿ ನೀವು ನಿಮ್ಮ ಸಂದೇಶವನ್ನು ಪ್ರಚಾರ ಮಾಡಿ. ಅಥವಾ ಯಾ ಖಾಕ್ ಕಿ ಆಗೋಶ್ ಮೇ ತಸ್ಬೀಹ ಮುನಾಜಾತ್, ಅಥವಾ ನೆಲಮಟ್ಟದಲ್ಲಿ ತಳಮಟ್ಟದಲ್ಲಿ ಅಲ್ಲಾಹು ಅಕ್ಬರ್ ಅಲ್ಲಾಹು, ಕೇವಲ ಜಪಮಾಲೆ ಮಣಿಗಳನ್ನು ಸರಿಸುವುದು, ಅದರಲ್ಲಿಯೂ ಕೂಡ ಪುಣ್ಯ ಇದೆ. ಅಲ್ಲಾಹು ಅಕ್ಬರ್ ಸುಬಾನಲ್ಲ ಹೇಳುವುದರಲ್ಲಿ ಪುಣ್ಯ ಇದೆ. ಆದರೆ ಧರ್ಮ ಅಷ್ಟಕ್ಕೆ ಸೀಮಿತ ಅಲ್ಲ. ಅಲ್ಲಾಹು ಅಕ್ಬರ್ ಎಂಬುದು ಕೇವಲ ಜಪಮಾಲೆ ಅಲ್ಲಾಹು ಅಕ್ಬರ್ ಸರಿಸಿ ಇಡೀ ವಿಶ್ವಕ್ಕೆ ಅಲ್ಲಾಹು ಅಕ್ಬರ್ನ ಸಂದೇಶವನ್ನು ಮುಟ್ಟಿಸುವಂತಹ ದೊಡ್ಡ ಕಾರ್ಯವನ್ನು ಮರೆತು ಬಿಡುವಂತಿಲ್ಲ. ಆದ್ದರಿಂದ ಹೇಳಿದರು, ಒಂದೋ ಎಲ್ಲರಿಗೆ ತಕ್ಬೀರನ್ನು ಮುಟ್ಟಿಸಿ, ಅದು ದೊಡ್ಡ ಕಾರ್ಯ, ದೊಡ್ಡ ವಿಭಾವನೆ. ಇಲ್ಲವೇ ಆ ವಿಭಾವನೆಯಲ್ಲೂ ಎಲ್ಲವನ್ನು ಮರೆತು ಅತ್ಯಂತ ಸೀಮಿತವಾದ ವಿಭಾವನೆ ಅಂತ ಹೇಳಿದ್ರೆ ಜಪಮಾಲೆ ಮಣಿ ಸರಿಸಿ ಅಲ್ಲಾಹು ಅಕ್ಬರ್ ಹೇಳುವುದು. ಓ ಮಜ್ಹಬೆ ಖುದಾ ದಾದ, ಓ ಮಜ್ಹಬೆ ಮರ್ದಾನೆ ಖುದಾ ಗಾವ ಖುದಾ ಮಸ್ತ್. ಆ ವಿಭಾವನೆ ಎಲ್ಲರಿಗೂ ಮುಟ್ಟಿಸಬೇಕು ಎಂಬ ವಿಭಾವನೆ ಯಾವುದು ಅಂತ ಹೇಳಿದ್ರೆ ಅದು ತನ್ನನ್ನು ಅರಿತ, ಅಲ್ಲಾಹನನ್ನು ಅರಿತಂತಹ ವ್ಯಕ್ತಿಗಳ ವಿಭಾವನೆ, ವಿಶಾಲವಾದ ಕಲ್ಪನೆ. ಇನ್ನೊಂದು ಏ ಮಜ್ಹಬೆ ಮುಲ್ಲಾವ ನಬಾತಾತ್ ಜಮಾದಾತ್. ಇನ್ನೊಂದು ಈ ತಕ್ಬೀರ್ ಅಂತ ಹೇಳಿದ್ರೆ ಅಲ್ಲಾಹು ಅಕ್ಬರ್ ಜಪಮಾಲೆ ವಾಣಿಯನ್ನು ಮಾತ್ರ ಸರಿಸುವುದು, ಅದು ಮುಲ್ಲಾಗಳ ಧರ್ಮ, ಮುಲ್ಲಾಗಳ ವಿಭಾವನೆ. ಇಲ್ಲಿ ಮುಲ್ಲಾ ಅಂತ ಹೇಳಿದ್ರೆ ಧಾರ್ಮಿಕ ವಿದ್ವಾಂಸರ ಬಗ್ಗೆ ಹೇಳಿದ್ದಲ್ಲ, ಬದಲಾಗಿ ಧರ್ಮ ಎಂದರೆ ಕೇವಲ ಸೀಮಿತವಾದ ವಿಭಾವನೆ. ಆ ವಿಭಾವನೆಗೆ ಮಾತ್ರ ಸೀಮಿತಗೊಳಿಸಿದಂತಹ ಜನರ ಬಗ್ಗೆ ಅಲ್ಲಾಮಾ ಇಕ್ಬಾಲ್ ಅವರು ಮುಲ್ಲಾ ಎಂಬ ಪದ ಬಳಸಿದ್ದಾರೆ. ಇದು ಮುಲ್ಲಾಗಳ ವಿಭಾವನೆ. ಮತ್ತು ಅವರು ಮರಗಿಡಗಳಿದ್ದಂತೆ, ಮರಗಿಡಗಳಲ್ಲಿ ಸಂಚಲನ ಇಲ್ಲ, ಅದು ಚಲಿಸುವುದಿಲ್ಲ, ಎಲ್ಲಿ ನಡುತ್ತೀರೋ ಅಲ್ಲೇ ಬೆಳೆಯುತ್ತದೆ. ಅದರಲ್ಲಿ ಯಾವುದೇ ರೀತಿಯ ಕ್ರಾಂತಿ ಇಲ್ಲ, ಯಾವುದೇ ಬದಲಾವಣೆ ಇಲ್ಲ, ಯಾವುದೇ ಸಂಚಲನೆ ಇಲ್ಲ. ಆದರೆ ಮುಸ್ಲಿಂ ಸಮಾಜದಲ್ಲಿ ಅಲ್ಲಾಹನು ಸಂಚಲನೆಯನ್ನು ಬಯಸುತ್ತಾನೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಕೆಲಸವನ್ನೇ ಮಾಡಿದರು. ತಕ್ಬೀರ್ ಮತ್ತು ತಸ್ಬೀರ್, ಅಲ್ಲಾಹನೇ ದೊಡ್ಡವನು ಎಂಬ ಪ್ರಕೀರ್ತನೆ, ಅಲ್ಲಾಹನ ನಾಮೋತ್ತುಂಗತೆ, ಅದು ಎಲ್ಲ ಮನುಷ್ಯರಿಗೆ ಮುಟ್ಟುವಂತೆ ಮಾಡಿದರು. ಮತ್ತು ಮನುಷ್ಯ ಸಮಾಜದಲ್ಲಿರುವಂತಹ ಸಂಪನ್ಮೂಲ ಅದನ್ನು ನಿಯಂತ್ರಣಕ್ಕೆ ತಂದು ಎಲ್ಲ ಮನುಷ್ಯರಿಗೆ ಉಪಯೋಗವಾಗುವಂತೆ ಮಾಡಿದರು. ಅದುವೇ ತಸ್ಬೀರ್. ಆದ್ದರಿಂದ ಅಲ್ಲಾಹನು ನಮಗೆ ಈ ತಕ್ಬೀರ್ ಮತ್ತು ತಸ್ಬೀರ್ನ ಸಂದೇಶವನ್ನು ಅರ್ಥ ಮಾಡಿಕೊಳ್ಳುವ ಸೌಭಾಗ್ಯವನ್ನು ನೀಡಲಿ. ಇದುವೇ ಈದ್ ಉಲ್ ಅಜ್ಹಾದ ದೊಡ್ಡ ಸಂದೇಶವಾಗಿದೆ.